ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ನೀವು ಹೆಸರಲ್ಲೇನೆ ಕೀರ್ತಿನೂ ಇಟ್ಕೊಂಡ್ ಬಂದಿದ್ದೀರಾ. ಸೊ ನೋಡಕ್ಕೆ ಸ್ವಲ್ಪನೇ ಚಿಕ್ಕದಾಗಿ ಕಾಣಿಸಿದ್ರು ಕೂಡ ಪಟಪಟ ಅಂತ ಮಾತಾಡ್ತಿರ್ತೀರಾ. ಸೊ ಈ ಒಂದು ಎನರ್ಜಿ ಸೀಕ್ರೆಟ್ ಏನು ಅಂತ? ಎನರ್ಜಿ ಸೀಕ್ರೆಟ್ ಅಂದ್ರೆ ಒಳ್ಳೆ ಮನ್ಸು, ಮತ್ತೆ ಯಾರಿಗೂ ನೋವು ಮಾಡ್ದಿರೋ ಮನ್ಸು. ಅಂದ್ರೆ ಬೇರೆ ಬೇರೆ ಖುಷಿಯಲ್ಲಿ ತನ್ನ ಖುಷಿ ನೋಡೋಳು. ಮತ್ತೆ ಇನ್ನೊಂದು ಏನೋ ಒಂಥರ ಗ್ರೇಸ್ನೆಸ್, ಏನೋ ಒಂದು ಮಾಡಬೇಕು ಅಂತ ಒಂದು ಏನೇನು ತುಡಿತ ನನಗೆ. ಏನೋ ಒಂದು ಮಾಡಬೇಕು, ನಾನು ಹಿಂಗೆ ಇರಬೇಕು, ನಾನು ಈ ಥರನೇ ಬದುಕಬೇಕು ಅಂತ ನಾನು ಒಂದು ಸರ್ಕಲ್ ಬೌಂಡಿಂಗ್ ಹಾಕೊಂಡ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಹಿಂಗೆ ಮಾಡಬೇಕು, ಇದೇ ತಿನ್ಬೇಕು, ಇದೇ ಮಾಡಬೇಕು, ಇದೇ ಥರ ಇರಬೇಕು ಅನ್ನೋ ಥರ. ಅದೇ ಥರ ಇದ್ದೀನಿ ನಾನು ಇವಾಗ. ಇದನ್ನ ಓದಬೇಕು ಅಂದರೆ ನಾನು ಓದಬೇಕು, ಇದನ್ನ ಮಾಡಬೇಕು ಅಂದರೆ ಮಾಡ್ತೀನಿ. ಅದು ಯಾರು ಅಡ್ಡ ಬರಬಾರ್ದು ನನಗೆ. ನಾನು ಹಿಂಗೆ ಇರಬೇಕು. ಟಿವಿ ನೋಡ್ಬೇಕು ಅಂತ ಇಷ್ಟ ಇದ್ರೆ ಹೋಗಿ ಟಿವಿ ನೋಡ, ಅದ್ರ ಪಕ್ಕದಲ್ಲಿ ಯಾರು ಇರಬಾರ್ದು. ಯಾರು ಬಂದ್ಬಿಟ್ಟು ನನಗೆ ಅದು ಇದು ಟಿವಿ ಆಫ್ ಮಾಡೋದು ಆ ಥರ ಇಲ್ಲ. ನಾನು ಹಿಂಗೆ ಮಾಡ್ತೀನಿ ಅಂದರೆ ಮಾಡ್ತೀನಿ. ಆ ಥರ ಬೌಂಡ್ರಿ ಹಾಕೊಂಡು ಹಠದಿಂದ ಛಲದಿಂದ ನಾನು ಬದುಕಬೇಕು ಅನ್ನೋ ಅಂತ. ಮತ್ತೆ ತುಂಬ ಅವಮಾನಗಳನ್ನ ಫೇಸ್ ಮಾಡಿದ್ದೀನಿ. ಲೈಫ್ ಅಂತ ಏನು ಅಂತ ಚಿಕ್ಕ ಚಿಕ್ಕ ಏಜಲ್ಲೇ ತಿಳ್ಕೊಬಿಟ್ಟಿದ್ದೀನಿ. ಊಟ ಇಲ್ದಿರೋ ಟೈಮಲ್ಲಿ ಊಟದ ಬೆಲೆ, ಮತ್ತೆ ದುಡ್ಡು ವೇಸ್ಟ್ ಮಾಡಿದಾಗ ದುಡ್ಡದ ಬೆಲೆ ಗೊತ್ತಾಗಿದೆ. ಒಂದು ಸಂಬಂಧ ಇಲ್ದಿರೋದಾಗ ಸಂಬಂಧ ಬೆಲೆ, ಮತ್ತೆ ತಂದೆ ಇಲ್ದಾಗ ತಂದೆ ಬೆಲೆ, ತಾಯಿ ಬೆಲೆ, ಅಣ್ಣ ಇಲ್ದಾಗ ಅಣ್ಣನ ಬೆಲೆ, ಅಣ್ಣ ಅಂದ್ರೆ ಬ್ರದರ್ಸ್ ಬೆಲೆ, ಸಿಸ್ಟರ್ಸ್ ಬೆಲೆ, ಆ ಥರ ಒಂದೊಂದು ಬೆಲೆ ನಾನು ಕಲ್ತಿದ್ದೀನಿ. ಪಾಠ ಕಲಿತಾ ಸಾಯೋ ತಕೊಂಡು ಪಾಠ ಕಲಿಯೋದೇ ಇದೆ. ಹಿಂಗೆ ಕಲಿತಾ ಬರ್ತಾ ಇದ್ದೀನಿ. ಸೊ ಅದರಿಂದ ನಾನು ಮೋಟಿವೇಟ್ ಆಗಿ, ನನ್ನನ್ನು ನಾನು ಸ್ಟ್ರಾಂಗ್ ಆಗಿ, ನನ್ನನ್ನು ನಾನು ಖುಷಿಯಾಗಿ ಈ ಥರ ಇರೋಕ್ಕೆ ಸಾಧ್ಯ. ಜಿ ಕನ್ನಡ ಸ್ಟೇಜ್ಗೆ ಹೋಗ್ತೀರಾ, ಅಲ್ಲಿ ಕೂಡ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನಾಗಿರ್ಬೋದು, ಜಡ್ಜಸ್ನಾಗಿರ್ಬೋದು ಮೀಟ್ ಆಗ್ತೀರಾ. ನೀವು ಹೋದ ತಕ್ಷಣ ಅನುಶ್ರೀ ಅವರು ನಿಮ್ಮನ್ನ ಹಗ್ ಮಾಡಿ ಒಂದು ಕಿಸ್ ಮಾಡ್ತಾರೆ. ಸೊ ಅಪ್ಪು ಬಗ್ಗೆ ಎಲ್ಲ ಮಾತಾಡ್ತೀರಾ. ಸೊ ಆ ಒಂದು ಮೂಮೆಂಟ್ ಹೆಂಗಿತ್ತು? ಅನುಶ್ರೀ ಅವ್ರಿಗೆ ಏನು ಹೇಳ್ತೀರಾ ಅಂತ? ಅನುಶ್ರೀ ಅಕ್ಕನ ನಾನು ಇವಾಗೂ ಕೂಡ ಫ್ಯಾನೇ. ಬಟ್ ಈ ವಿಷಯದಲ್ಲಿ ಅವ್ರು ಏನು ತಿಳ್ಕೊಂತಾರೆ ನಂಗೆ ಗೊತ್ತಿಲ್ಲ. ಬಟ್ ಅನುಶ್ರೀ ಅಕ್ಕ ನನ್ನ ಫೇವ್ರೇಟ್. ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಫೇವ್ರೇಟು. ನಾನು ಅವ್ರ ಫ್ಯಾನ್ ಆಗಿದೆ. ಯಾಕೆ ಫ್ಯಾನ್ ಆಗಿದೆ ಅಂದರೆ ಅವ್ರ ವ್ಯಕ್ತಿತ್ವ ಒಂದು, ಮತ್ತು ಇನ್ನೊಂದು ಅವ್ರ ಅಪ್ಪು ಸರ್ ಅಭಿಮಾನಿ ಅಂತ ಹೇಳಿ. ಸೊ ಅವ್ರನ್ನ ನೋಡಿದಾಗ ತುಂಬ ಖುಷಿ. ಅವ್ರನ್ನ ಮೀಟ್ ಮಾಡಬೇಕು ಅಂತಲೇ ತುದಿಕ್ಕ ನಾನು ಅಲ್ಲಿವಾಗ ನಾನು ಆ್ಯಕ್ಟ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನನಗೆ ಅದು ಗೊತ್ತಿಲ್ಲ. ನಾನು ಆ್ಯಕ್ಟ್ ಮಾಡೋಕೆ ನಂಗೆ ಬರಲ್ಲ, ನಂಗೆ ಅದು ಬೇಕಾಗಿಲ್ಲ. ನನಗೊಂದು ಅವಕಾಶ ಸಿಗ್ತಾ ಅನುಶ್ರೀ ಮ್ಯಾಮ್ನ ಮೀಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಾನು ಅವತ್ತು ಯೋಗೇಶ್ ಅನ್ನ ನಿಮ್ಗೆ ಗೊತ್ತಿರ್ಬೋದು, ಜನಸರಿ ಯೋಗೇಶ್ ಅನ್ನ, ಆ ಅಣ್ಣನ ಹತ್ರ ನಾನು ಹೇಳಿದೆ ಒಂದೇ, ಅನುಶ್ರೀ ಅಕ್ಕನ ಮೀಟ್ ಮಾಡಬೇಕು ಅಂತ. ಅವರು ನನಗೆ ಮನೆ ಕಟ್ತೀನಿ ಅಂತ ಬಂದಿದ್ರು. ಸೊ ಅವ್ರು ಈ ವಿಷಯದಲ್ಲಿ ಏನಂತ ಗೊತ್ತಿಲ್ಲ. ಬಟ್ ಅವರು ನನ್ನ ಈ ವಿಷಯ ಎಲ್ಲ ನಾನು ಕೇಳ್ಪಟ್ಟಾಗ ಅವ್ರಿಗೂ ಶಾಕ್ ಆಗಿರ್ಬೋದು. ಬಟ್ ಅದಕ್ಕೂ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದು, ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಬಂದಾಗ ಅವ್ರು ಆಡಿಯೋ ಬಿಟ್ಟಿದ್ರು, ನೀವೆಲ್ಲ ಕೇಳಿರ್ಬೋದು. ನನ್ನ ಮನೆ ನಾನೇ ದುಡ್ದು ಕಟ್ಕೊತೀನಿ ಅಂತ ಹೇಳಿದೆ, ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅದಾಗಿಲ್ಲ. ಇನ್ನು ಮುಂದೆ ಆದರೂ ನಾನು ಮಾಡೇ ಮಾಡ್ತೀನಿ. ಸಹಾಯ ಒಳಗಡೆ ಏನಾದ್ರು ಒಂದು ಮಾಡ್ತೀನಿ. ಸೊ ನನ್ನ ಕೈಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಒಂದು ಹಂಬಲ ಇದೆ. ಸೊ ಮಾಡ್ತೀನಿ. ಸೊ ಆ ಟೈಮಲ್ಲಿ ಅವ್ರು ನನಗೆ ಆ ಥರ ಮಾತಾಡಿದಾಗ ನಾನು ಅಲ್ಲೋಗಿ ಅನುಶ್ರೀ ಅಕ್ಕನ ಮೀಟ್ ಮಾಡಬೇಕು ನಾನು. ಅಂದರೆ ಯಾಕೆ ಅಂದರೆ ಅವರು ಜನರೇ ಅಂತ ಫಸ್ಟ್ ಬಳಸಿದವ್ರೆ. ಅವ್ರು ಬಳಸಿದಾಗ ನಾನು ಅವ್ರಿಗೆ ಒಂದು ಥ್ಯಾಂಕ್ ಯು ಅಂತ ಒಂದು ಖುಷಿ ಆಗೋಯ್ತು ನನಗೆ. ನಾನು ಟಿ ವಿಲೆಲ್ಲ ನನ್ನ ಜನರೇ ಅಂತ ಬಂತಲ್ಲಪ್ಪ ಅಂತ ಒಂದು ಖುಷಿ ಆಗೋಯ್ತು. ಅದಕ್ಕೆ ನಾನು ಏನಾಗೋಯ್ತು, ನಾನು ಅನುಶ್ರೀ ಮ್ಯಾಮ್ಗೆ ಥ್ಯಾಂಕ್ ಯು, ಕಾಮಿಡಿ ಕಿಲ್ಲಡಿಗೆ ಟೀಮ್ಗೆ ಥ್ಯಾಂಕ್ ಯು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಮಾಡಿ ಹಾಕಿದಾಗ ಏನಾಗೋಯ್ತು, ಅನುಶ್ರೀ ಮ್ಯಾಮ್ ನನಗೆ ಮೀಟ್ ಮಾಡಬೇಕು, ಅವ್ರು ಎದುರು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಅವಕಾಶಗೋಸ್ಕರ ಕಾಯ್ತಿದ್ದೆ. ಕಾಮಿಡಿ ಕಿಲ್ಲಡಿ ಹಿಂಗೆ ಸೆಪ್ಟೆಂಬರ್ 29 ನನ್ನ ಬರ್ತ್ಡೇ ದಿವಸನೇ ಹೊಡೆದು ಬಂತು. ಅದು ಹೊಡೆದು ಬಂದಿದ್ದೆ ನನ್ನ ಫ್ರೆಂಡ್ ಮಾನ್ಸಿ ಅಂತ ಹೇಳಿ. ಅವ್ರ ಕಡೆಯಿಂದ ಹೊಡೆದು ಬಂದಾಗ ನಾನು ಹೋಗ್ಬಿಟ್ಟು ಅನುಶ್ರೀ ಮ್ಯಾಮ್ಗೆ ಥ್ಯಾಂಕ್ ಯುನೂ ಹೇಳಿದೆ. ಅವ್ರ ಕೈಯಲ್ಲಿ ಗಿಫ್ಟು ಕೂಡ ಕೊಡಿಸ್ಕೊಂಡೆ, ಮಾತು ಆಡಿದೆ. ಮತ್ತು ಅಕ್ಕುಲ್ ಸರು ಮತ್ತು ಎಲ್ಲನೂ ಅಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ನೋಡಿದೆ. ತುಂಬ ಖುಷಿ ಆಯಿತು, ತುಂಬ ಸಪೋರ್ಟಿವ್ ಇದ್ದರು. ಬಟ್ ಇದೊಂದು ಇಶ್ಯೂಸಿಗೆ ಅವ್ರು ಏನು ತಿಳ್ಕೊಂಡ್ರು ನನ್ನ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಗೊತ್ತಿರುತ್ತೆ, ಮೇನಾಗಿ ನನ್ನ ಬಗ್ಗೆ ಗೊತ್ತಿರುತ್ತೆ. ಅವ್ರಿಗೆ ಅವ್ರು ಎದುರಲ್ಲಿ ನೋಡೋವ್ರೆ, ನನ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಆ ಮೂಮೆಂಟ್ ಮೇನಾಗಿ ನಮ್ಮ ತಾಯಿನ ನಾನು ಸ್ಟೇಜ್ ಮೇಲೆ ಕರ್ಕೊಂಡು, ಯಾವ ಮಕ್ಕಳು ಹಂಗೆ ಮಾಡೋದು ತುಂಬ ಕಮ್ಮಿ. ನಾನು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ನಿಲ್ಸಿದ್ದೀನಿ, ಮತ್ತೆ ಮಾತಾಡ್ಸಿದ್ದೀನಿ ಅಂದಾಗ ಅದು ಪ್ರೌಡ್ ಫೀಲ್ ನನಗೆ. ಅದೇ ಮೇನ್ ಪ್ರೌಡ್ ಫೀಲು. ಇವಾಗೂ ಅಷ್ಟೇ, ನಾನು ನಮ್ಮ ತಾಯಿನ ಇಲ್ಲಿ ಮಟ್ಟಿಗೆ ಕರ್ಕೊಂಡೋಗಿ ರೋಡಲ್ಲೆಲ್ಲ ಮುಂಚೆ ಎಲ್ಲ ನಾನು ಅಂದರೆ ನಿಮ್ಮಮ್ಮ ಅಂದು ಮಗಳು ಅಂತ ಹೇಳ್ತಾ ಇದ್ರು. ಇವಾಗ ಕಿಪ್ಪಿ ಕೀರ್ತಿ ಅವ್ರ ಅಮ್ಮ ಅಲ್ವಾ ಅಂತ ಹೇಳೋ ಅಷ್ಟು ಲೆವೆಲ್ ತಂದಿದ್ದೀನಿ. ಇವಾಗ ನಮ್ಮ ಅಣ್ಣನೂ ಅಷ್ಟೇ, ನಮ್ಮ ಅಣ್ಣ ಕೆಲವೊಬ್ರು ಗೊತ್ತಿರೋ ನಮ್ಮ ಅಣ್ಣನ ಫ್ರೆಂಡ್ಸ್ ಆಗಲಿ, ಇದು ಕಿಪ್ಪಿ ಕೀರ್ತಿ ಅವ್ರ ಅಣ್ಣ ಅಂತ ಹೇಳೋ ಅಂತ ಮಟ್ಟಿಗೆ ತರಿಸಿದ್ದೀನಿ. ಅಂದಮೇಲೆ
ಫ್ಯಾಮಿಲಿ ಮೆಂಬರ್ಸ್ ನನಗೆ ಇವರು ಇಂಥವ್ರದ್ದು ಫ್ಯಾಮಿಲಿ ಅಂತ ಹೇಳಾಗ ಒಂದು ತರಿಸಿದ್ದೀನಿ ಅಂದಮೇಲೆ ಅದು ಆ ಪ್ರೌಡು ನನಗೆ ತುಂಬ ಇದೆ. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಅದನ್ನ ಆ ಪ್ರೌಡ್ನ ತರಿಸಿದ್ದು ಕಾಮಿಡಿ ಕಿಲ್ಲಡಿನೇ ನಾನು ಪ್ರೂವ್ ಆಗ್ಬಿಟ್ಟೆ, ಎಲ್ಲರಿಗೂ ನಾನು ಪ್ರೂವ್ ಆಗ್ಬಿಟ್ಟೆ. ಆವಾಗಲೇ ನಾನು ಏನು ಅಂತ ಪ್ರೂವ್ ಆದೆ. ಆಮೇಲೆ ಅದು ಬಂದಮೇಲೆ ಕೆಲವೊಂದು ಡೌನ್ ಆಗ್ತಾ ಇತ್ತು, ನನಗೆ ಯಾವ ಅವಕಾಶನೂ ಸಿಗ್ತಿದ್ದಿಲ್ಲ, ಏನೂ ಸಿಗ್ತಿದ್ದಿಲ್ಲ. ಮತ್ತು ಈ ಲವ್ ವಿಷಯ ಎಲ್ಲ ಹೇಳಿದ್ರೆ ಫುಲ್ಲು ಹೋಗೋಯ್ತು, ಫುಲ್ಲು ನನಗೆ ಡಿಸ್ಅಡ್ವಾಂಟೇಜ್ ಅಂದರೆ ನನ್ನ ಲೈಫೇ ಒಂಥರ ಏನಾಗೋಯ್ತು ಅಂದರೆ ಸ್ಪಾಯ್ಲ್ ಆಗೋಯ್ತು. ಆಮೇಲೆ ಇವಾಗ ಕಮ್ಬ್ಯಾಕ್ ಆಗ ಇವಾಗ ಮತ್ತೆ ನನ್ನ ಲೈಫ್ ಚೆನ್ನಾಗಿ ಆಗ್ತಿದೆ. ಬಿಕಾಸ್ ನನ್ನ ಆ ದಿನ ದೇವ್ರು ತಪ್ಪಿಸಿದ್ದಾರೆ. ಯಾಕೆ ಅಂದರೆ ನಾನೆಲ್ಲೋ ಮಾಡಿದ ಒಂದು ಒಳ್ಳೆ ಕಾರ್ಯಗಳಾಗಲಿ, ನಾನೆಲ್ಲೋ ಮಾಡಿದ ಒಂದು ಯಾರಿಗೋ ಒಂದು ಪುಣ್ಯ ಮಾಡಿರೋದಾ ಅಥವಾ ಏನೋ ಒಂದು ನಮ್ಮ ಅಪ್ಪ ಅಮ್ಮ ಆಶೀರ್ವಾದ, ಇಲ್ಲ ನಮ್ಮ ಅಪ್ಪ ಅಮ್ಮ ಯಾರಿಗೋ ಒಳ್ಳೆತನ ಮಾಡಿರೋದು ನನ್ಗೆ ಅದನ್ನ ಕಾಯ್ತಾ ಇದೆ. ನಾನು ಒಂದು ಮಾತು ಹೇಳ್ತೀನಿ, ಏನು ಗೊತ್ತಾ, ತುಳಿಯೋರು ಎಷ್ಟೊಂದು ಜನ ಇದ್ರು ಕಾಯೋರು ಒಬ್ರು ಇರ್ತಾರೆ, ನಮ್ಮನ್ನ ಹಾಳು ಮಾಡೋರು ಒಬ್ರು ಇದ್ರೆ, ನಮ್ಮನ್ನ ಬಳಸೋರು ಒಬ್ರು ಇರ್ತಾರೆ. ಅದೇ ದೇವರಾಗಿರ್ತಾರೆ, ಬೇರೆ ಬಿಟ್ಟರೆ ಯಾರೂ ಆಗಿರಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.